ಪಾಂಡವರ ಜೀವನ ಯಾವತ್ತೂ ಸಂದಿಗ್ಧದಲ್ಲೇ ನಡೆದಿದೆ. ಪರೀಕ್ಷೆಗಳನ್ನೇ ಎದುರಿಸಿ ನಾವು ಮುಂದೆ ಬಂದವರು. ಇವತ್ತಿನ ಈ ದಿನವೂ ಅದಕ್ಕೆ ವಿಶೇಷ ಇನ್ನೊಂದು ಕಾರಣವಿದೆ. ಮಹತ್ವವಾದಂತಹ ನಿರ್ಧಾರವನ್ನು ಕೈಗೊಳ್ಳುವ ಸಂದಿಗ್ಧದಲ್ಲಿ ನಾವಿದ್ದೇವೆ. ಒಮ್ಮಿಂದೊಮ್ಮೆಗೆ ಕೌರವನಿಂದ ದ್ಯೂತ ಪಂದ್ಯವನ್ನಾಡಲೋಸ್ಕರ ಆಹ್ವಾನವನ್ನು ನಾವು ಪಡೆದಿದ್ದೇವೆ. ಒಂದು ವಿಚಾರವನ್ನು ನೋಡಿದರೆ ರಾಜಧರ್ಮವನ್ನು ನಾವು ಪಾಲಿಸಬೇಕಾಗುತ್ತದೆ. ಆದರೆ ಅಣ್ಣ ತಮ್ಮಂದಿರಾದಂತಹ ಭೀಮ, ನಕುಲ, ಸಹದೇವ, ಅರ್ಜುನ ನಿಮಗೆ ಅರ್ಧ ಮನಸ್ಸಿದ್ದರು. ನಿಮಗೆ ಅಣ್ಣನಾದಂತಹ ಧರ್ಮರಾಯನ ನೈಪುಣ್ಯ ಹಾಗೂ ಕೌಶಲ್ಯವೂ ತಿಳಿದಿದೆ. ದ್ಯೂತದಲ್ಲಿ ಈ ಕಾಲದಲ್ಲಿ ನನ್ನನ್ನು ಮೀರಿಸುವವರು ಯಾರೂ ಇಲ್ಲ ಎನ್ನುವುದು ಪ್ರಪಂಚಕ್ಕೆ ತಿಳಿದಿದೆ. ಆದ್ದರಿಂದ ರಾಜಧರ್ಮ ಪಾಲಿಸಲು ಸುಗ ಕೌರವನ ಆಹ್ವಾನವನ್ನು ತಿರಸ್ಕರಿಸುವ ಒಂದು ಔಚಿತ್ಯ ನಮಗೆ ಕಾಣುವುದಿಲ್ಲ. ವಿದುರನ ಧರ್ಮ ನೀತಿಯಂತೆ ಅವನು ಹೇಳಿದ ಇದು ಸಮಂಜಸ ಅಲ್ಲ ಅಂತ. ಆದರೂ ರಾಜಧರ್ಮವನ್ನು ಪಾಲಿಸಲು ಸುಗ ನಾವು ಕೌರವನಲ್ಲಿಗೆ ದ್ಯೂತವನ್ನಾಡಲು ಹೋಗಲೇಬೇಕಾದ ಅನಿವಾರ್ಯ ಇವತ್ತಿದೆ. ಆದ್ದರಿಂದ ಹೋಗೋಣವೇ?